Hello students. So today let us discuss about competitive exams related questions with respect to D and F block elements. So D and F block elements we already discussed. Hope you are all very familiar with the D and F block elements. It is very important to understand the whole chapter to discuss CET as well as NEET questions. ಸೊ ಹಾಗಾಗಿ ನೀವು ಡಿ ಅಂಡ್ ಎಫ್ ಬ್ಲಾಕ್ ಎಲಿಮೆಂಟ್ಸ್ ನ ಪಕ್ಕ ಓದ್ಕೊಂಡು ಆಮೇಲೆ ನೀವು ಈ ನೀಟ್ ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಫಸ್ಟ್ ಎಲ್ಲಾನು ಓದ್ಕೊಳ್ರಿ. ಸೊ ವೆರಿ ಇಂಪಾರ್ಟೆಂಟ್ ಥಿಂಗ್ಸ್ ಯು ಮಸ್ಟ್ ನೋ ಬಿಫೋರ್ ಸಾಲ್ವಿಂಗ್ ನೀಟ್ ಕ್ವಶನ್ಸ್ ಆರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ರಿಲೇಟೆಡ್ ಕ್ವಶನ್ಸ್, ದಟ್ ಈಸ್ ಬಿ ಪರ್ಫೆಕ್ಟ್ ಇನ್ NCERT. ಸೊ NCERT ಟೆಕ್ಸ್ಟ್ ಬುಕ್ಸ್ ಏನಿದೆ ಅದನ್ನ ಪಕ್ಕ ಲೈನ್ ಬೈ ಲೈನ್ ವರ್ಡ್ ಬೈ ವರ್ಡ್ ಓದಬೇಕು. ಅಫ್ಕೋರ್ಸ್ ನಾವು ನೋಟ್ಸ್ ಕೊಟ್ಟಿದ್ದೀವಿ. ಆ ನೋಟ್ಸ್ ಏನಪ್ಪಾ ಅಂದ್ರೆ ಓನ್ಲಿ ಫಾರ್ ಬೋರ್ಡ್ ಎಕ್ಸಾಮ್ಸ್, ರೈಟ್? ನಾವು ನೋಟ್ಸ್ ಏನ್ ಕೊಟ್ಟಿದ್ದೀವಿ ನಿಮಗೆ ಬೋರ್ಡ್ ಎಕ್ಸಾಮ್ಸ್ಗೆ ಸಾಕಷ್ಟು ಹೆಲ್ಪ್ ಮಾಡುತ್ತೆ, ನೋ ಡೌಟ್ ಅಬೌಟ್ ಇಟ್. ಬಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಬಂದಾಗ ಯು ಹ್ಯಾವ್ ಟು ಬಿ ಪರ್ಫೆಕ್ಟ್ ಇನ್ NCERT. ರೀಡ್ ಲೈನ್ ಬೈ ಲೈನ್, ವರ್ಡ್ ಬೈ ವರ್ಡ್, ಆಸ್ ಮಚ್ ಆಸ್ ಟೈಮ್ಸ್ ಯು ಕ್ಯಾನ್. ಅಂದ್ರೆ ಬರೀ ಒಂದ್ಸತಿ ಓದೋದಲ್ಲ ಟೆಕ್ಸ್ಟ್ ಬುಕ್ ಅಂದ್ರೆ ಅದನ್ನೇ ರಿಪೀಟ್ ಆಗಿ 3 ಮತ್ತು 4 ಸತಿ ಒಂದೊಂದು ಚಾಪ್ಟರ್ NCERT ಟೆಕ್ಸ್ಟ್ ಬುಕ್ ಅನ್ನ ನೀವು ಓದಿದ್ರೆ ದೆನ್ ಯು ವಿಲ್ ಬಿ ಮೋರ್ ಪರ್ಫೆಕ್ಟ್ ಅಂಡ್ ಮೋರ್ ಫೆಮಿಲಿಯರ್ ವಿತ್ ದ ಕಾನ್ಸೆಪ್ಟ್ಸ್. ಸೊ ಡಿ ಅಂಡ್ ಎಫ್ ಬ್ಲಾಕ್ ಅಲ್ಲಿ ಸ್ಪೆಷಲಿ ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಥವಾ ಬೋರ್ಡ್ ಎಕ್ಸಾಮ್ಸ್ಗೆ ಇಂಪಾರ್ಟೆಂಟ್ ಪಾರ್ಟ್ ಅಂತಂದ್ರೆ ದಟ್ ಈಸ್ ಲ್ಯಾಂಥನೈಡ್ ಕಾಂಟ್ರಾಕ್ಷನ್. ಸೊ ನಿಮಗೆ ಬೋರ್ಡ್ ಎಕ್ಸಾಮ್ಸ್ಗೆ 2 ಮಾರ್ಕ್ಸ್ ಕೇಳ್ತಾರೆ. ಲ್ಯಾಂಥನೈಡ್ ಕಾಂಟ್ರಾಕ್ಷನ್, ವಾಟ್ ಈಸ್ ಮೀನ್ ಬೈ ಲ್ಯಾಂಥನೈಡ್ ಕಾಂಟ್ರಾಕ್ಷನ್, ಗಿವ್ ಒನ್ ಕಾನ್ಸಿಕ್ವೆನ್ಸ್ ಆಫ್ ಇಟ್, ಇದನ್ನ ಕೇಳ್ತಾರೆ. ಆಮೇಲೆ ಮ್ಯಾಗ್ನೆಟಿಕ್ ಮೊಮೆಂಟಮ್ ಆ ಸ್ಪಿನ್ ಓನ್ಲಿ ಫಾರ್ಮುಲಾ ಅಂತ ಕರಿತೀವಿ. ಮ್ಯೂ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ n ಇಂಟು n+2. ಸೊ ಆ ಫಾರ್ಮುಲಾನ ನೋಡ್ಕೊಳ್ರಿ. ಆಮೇಲೆ ಪ್ರಿಪರೇಷನ್ ಆಫ್ KMnO4, ಪ್ರಿಪರೇಷನ್ ಆಫ್ K2Cr2O7, ಅಯಾನಿಕ್ ಈಕ್ವೇಷನ್ಸ್ ವೆರಿ ವೆರಿ ಇಂಪಾರ್ಟೆಂಟ್, ಅಂಡ್ ಆಲ್ಸೋ ಡಿಫರೆನ್ಸ್ ಬಿಟ್ವೀನ್ ಲ್ಯಾಂಥನೈಡ್ ಅಂಡ್ ಆಕ್ಟಿನೈಡ್ಸ್. ಆಮೇಲೆ ವಿಚ್ ಇಸ್ ಕಲರ್ಡ್, ವಿಚ್ ಇಸ್ ನಾಟ್ ಕಲರ್ಡ್, ಗೊತ್ತಾಯ್ತಾ? ಯಾವ ಕಲರ್ಡ್ ಅಯಾನ್ಸ್, ಯಾವುದು ಅಯಾನ್ಸ್ ಕಲರ್ಡ್ ಆಗಿದೆ, ಯಾವುದು ಅಯಾನ್ಸ್ ಕಲರ್ಲೆಸ್ ಆಗಿದೆ. ಇಟ್ ಈಸ್ ಬೇಸ್ಡ್ ಆನ್ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್. ಸೊ ನಿಮಗೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಕೂಡ ಪರ್ಫೆಕ್ಟ್ ಆಗಿ ಬರೆಯೋಕ್ಕೆ ಬರಬೇಕು. ಸೊ ಎಲ್ಲಾನು ಪರ್ಫೆಕ್ಟ್ ಆಗಿ ಓದ್ಕೊಂಡ್ರೆ NCERT ನಲ್ಲಿ ದೆನ್ ಯು ಕ್ಯಾನ್ ಇಂಪ್ಲಿಮೆಂಟ್ ಇಟ್ ಇನ್ ಕಾಂಪಿಟೇಟಿವ್ ಎಕ್ಸಾಮ್ಸ್, ಗೊತ್ತಾಯ್ತಾ? ಸೊ ಹಾಗಾಗಿ ರೀಡ್ NCERT, ರೈಟ್? NCERT ಈಸ್ ಮಸ್ಟ್. ವಿದಿನ್ NCERT ನಿಮಗೆ ಕ್ವಶನ್ಸ್ ಕೂಡ ಕೇಳೋದು ಕೂಡ, ಗೊತ್ತಾಯ್ತಾ? ಓಕೆ. ಸೊ ಹೋಪ್ ನಿಮ್ಮ ಹತ್ರ ಎಲ್ಲ ಮೆಟೀರಿಯಲ್ಸ್ ರೆಡಿ ಇದೆ ಅಂತ ನಾನು ಅನ್ಕೊಳ್ತೀನಿ. ಮೆಟೀರಿಯಲ್ಸ್ ಅನ್ನ ನೀವು ಮುಂದೆ ಇಟ್ಕೊಂಡೇನೆ ನೀವೇನ್ ಮಾಡಬೇಕು, ಈ ಒಂದು ಕ್ವಶನ್ಸ್ ಅನ್ನ ಸಾಲ್ವ್ ಮಾಡಬೇಕು. ಓಕೆ. ಸೊ ಫಸ್ಟ್ ಲೆವೆಲ್ 1 ಅನ್ನ ನಾನು ಡಿಸ್ಕಷನ್ ಮಾಡ್ತೀನಿ. ಅದರಲ್ಲಿ ಕ್ವಶನ್ ನಂಬರ್ 1 ಗೆ ಬರ್ತೀನಿ ನಾನು. The transition metals have less tendency to form ions due to. ನೋಡಿ, transition metals here. Transition metals is nothing but D block elements. D block elements is also called transition metals because transition takes place from metals to non-metals. ನೀವು periodic table ಅಲ್ಲಿ ನೋಡಿದ್ರೆ ಲೆಫ್ಟ್ ಸೈಡ್, ರೈಟ್, ಲೆಫ್ಟ್ ಸೈಡ್ ಏನಿದೆ ಮೆಟಲ್ಸ್ ಇದೆ, ರೈಟ್ ಸೈಡ್ ನಾನ್ ಮೆಟಲ್ಸ್ ಇದೆ. ಸೊ ಮೆಟಲ್ಸ್ ಇಂದ ನಾನ್ ಮೆಟಲ್ಸ್ ಗೆ ಕನ್ವರ್ಷನ್ ಆಗುತ್ತೆ, ಅದಕ್ಕೆ ನಾವು ಟ್ರಾನ್ಸಿಷನ್ ಅಂತ ಕರಿತೀವಿ. ಸೊ ಇಲ್ಲಿ ಟ್ರಾನ್ಸಿಷನ್ ಮೆಟಲ್ಸ್ ಹ್ಯಾವ್ ಟೆಂಡೆನ್ಸಿ ಟು ಫಾರ್ಮ್ ಅಯಾನ್ಸ್. ಸೊ ಅಂದ್ರೆ ಈ ಟ್ರಾನ್ಸಿಷನ್ ಮೆಟಲ್ಸ್ ಏನಿದೆ ಅದು ಎಲೆಕ್ಟ್ರಾನ್ ಅನ್ನ ಲಾಸ್ ಮಾಡಿಕೊಂಡು ಅಯಾನ್ಸ್ ಅನ್ನ ಫಾರ್ಮೇಶನ್ ಮಾಡುತ್ತೆ. ಸೊ ಡ್ಯೂ ಟು ವಾಟ್ ಇಸ್ ದ ಮೇನ್ ರೀಸನ್ ಫಾರ್ ಇಟ್ ಅಂತ. ಸೊ ಆಪ್ಷನ್ ಎ ಹೈ ಅಯನೈಸೇಷನ್ ಎನರ್ಜಿ, ಆಪ್ಷನ್ ಬಿ ಲೋ ಹೀಟ್ ಆಫ್ ಹೈಡ್ರೇಷನ್ ಆಫ್ ಅಯಾನ್ಸ್, ಆಪ್ಷನ್ ಸಿ ಹೈ ಹೀಟ್ ಆಫ್ ಸಬ್ಲಿಮೇಷನ್, ಆಪ್ಷನ್ ಡಿ ಆಲ್ ಆಫ್ ದಿಸ್. ಸೊ ಆಲ್ ಆಫ್ ದಿಸ್ ಇಸ್ ದ ರೈಟ್ ಆನ್ಸರ್. ಅಲ್ಲಿ 3 ರೀಸನ್ ಏನಿದೆ ಆ 3 ರೀಸನ್ ಕರೆಕ್ಟ್ ಆಗಿದೆ. ಟ್ರಾನ್ಸಿಷನ್ ಮೆಟಲ್ಸ್ ಹ್ಯಾವ್ ಲೆಸ್ ಟೆಂಡೆನ್ಸಿ ಟು ಫಾರ್ಮ್ ಅಯಾನ್ಸ್, ಅಂದ್ರೆ ಅಯಾನ್ಸ್ ಅನ್ನ ಬಹಳ ಈಸಿಯಾಗಿ ಫಾರ್ಮೇಶನ್ ಮಾಡಲ್ಲ, ಬಟ್ ಫಾರ್ಮೇಶನ್ ಮಾಡುತ್ತೆ, ಮಾಡದೇ ಇಲ್ಲ ಅಂತ ಹೇಳಲ್ಲ. ನಾನು ಈಗ ತಾನೇ ಹೇಳಿದೆ ನಾನು, ರೈಟ್? ಏನು, ಇಟ್ ಲೂಸಸ್ ಇಟ್ಸ್ ಎಲೆಕ್ಟ್ರಾನ್ಸ್ ಅಂಡ್ ಇಟ್ ಫಾರ್ಮ್ಸ್ ಅಯಾನ್ಸ್, ಬಟ್ ಈಸಿಯಾಗಿ ಮಾಡೋದಿಲ್ಲ. ಯಾಕೆಂದ್ರೆ ನೋಡಿ, ಹೈ ಅಯನೈಸೇಷನ್ ಎನರ್ಜಿ ಇದೆ. ಸೊ ಎನರ್ಜಿ, ಅಯನೈಸೇಷನ್ ಎನರ್ಜಿ ಏನಿದೆ ಅದು ತುಂಬಾನೇ ಜಾಸ್ತಿ ಇದೆ. ಸೊ ಆಮೇಲೆ ಲೋ ಹೀಟ್ ಆಫ್ ಹೈಡ್ರೇಷನ್ ಆಫ್ ಅಯಾನ್ಸ್. ಸೊ ಹೀಟ್ ಆಫ್ ಹೈಡ್ರೇಷನ್ ಅದು ಕೂಡ ಕಡಿಮೆ ಇದೆ. ಆಮೇಲೆ ಹೈ ಹೀಟ್ ಆಫ್ ಸಬ್ಲಿಮೇಷನ್, ಅಂದ್ರೆ ಸಬ್ಲಿಮೇಷನ್ ಅಂದ್ರೆ ನಿಮ್ಗೆ ಗೊತ್ತಿದೆ, ವಿಚ್ ಕನ್ವರ್ಟ್ಸ್
ಸಾಲಿಡ್ಸ್ ಟು ಡೈರೆಕ್ಟ್ ಗ್ಯಾಸಸ್ ಅಂತ. ಸೊ ಅದು ಕೂಡ ಏನಿದೆ ತುಂಬಾನೇ ಜಾಸ್ತಿ ಇದೆ. ಸೊ ಆಲ್ ಆಫ್ ದಿಸ್ ಇಸ್ ದ ಮೇನ್ ರೀಸನ್. ದಟ್ಸ್ ವೈ ಇಟ್ ಹ್ಯಾಸ್ ಲೆಸ್ ಟೆಂಡೆನ್ಸಿ ಟು ಫಾರ್ಮ್ ions. Option D. Question number 2. The number of d electrons in Fe2+, atomic number of iron 26, is not equal to that of, nodri, Fe2+. Electronic configuration we break to atomic number of iron is 26. Electronic configuration R1 3d6 4s2. But in 2+ ಅಂದ್ರೆ it loses 2 electrons. 2 electron ಅನ್ನು ಕಳ್ಕೊಳ್ಳೋಣ ಅಂತ. ಇಲ್ಲಿ 3d6 ಮಾತ್ರ ಆಯ್ತು. ಸೊ 3d6 ಅಂತಂದ್ರೆ d ನಲ್ಲಿ 6 electrons ಇದೆ ಅಂತ. ಇಲ್ಲಿ ಏನು ಕೇಳಿದರು, the number of d electrons in Fe2+ is not equal to that of, ಯಾವುದಕ್ಕೆ ಈಕ್ವಲ್ ಆಗಿಲ್ಲ. ಈಗ ನಮಗೆ d ನಲ್ಲಿ 6 electrons ಇದೆ ಅಂತ ಗೊತ್ತಾಯ್ತು, 6 electrons. ಈಗ ಬರೋಣ ಆಪ್ಷನ್ಸ್ಗೆ. ಆಪ್ಷನ್ ಎ, p electrons in neon, right? p electrons in neon. ಈಗ neon atomic number that is 10, 1s2, 2s2, 2p6. so 6 electrons ಇದೆ, 6 electrons which is equal, ಸೇಮ್ ಇದೆ, ಹೌದಾ? ಅಲ್ಲಿ ಅವ್ರು ಕೇಳಿರೋ ಕ್ವಶನ್ ಅಲ್ಲಿ ನಾಟ್ ಈಕ್ವಲ್ ಟು ದಟ್ ಆಫ್ ಅಂತ ಕೇಳಿದ್ದಾರೆ. ಆಪ್ಷನ್ ಸಿ ಗೆ ಬರ್ತೀನಿ, ಆಪ್ಷನ್ ಬಿ ಗೆ ಬರ್ತೀನಿ. ಫಸ್ಟ್ ಎಸ್ ಎಲೆಕ್ಟ್ರಾನ್ಸ್ ಇನ್ ಮೆಗ್ನೀಷಿಯಂ. ಮೆಗ್ನೀಷಿಯಂ ಬರ್ತೀನಿ, ದಟ್ ಇಸ್ 12, 1s2, 2s2, 2p6, 3s2. ಈಗ ಎಸ್ ಎಲೆಕ್ಟ್ರಾನ್ಸ್ ಅಂತಂದ್ರೆ ನೀವು ಇದನ್ನು ಕನ್ಸಿಡರ್ ಮಾಡಬಹುದು, ಇದನ್ನು ಕನ್ಸಿಡರ್ ಮಾಡಬಹುದು, ರೈಟ್? ಬಟ್ ಇಲ್ಲಿ ಅವರು ಔಟರ್ ಮೋಸ್ಟ್ ಅಷ್ಟೇ ಕೇಳಿದರು, 3d6. ಸೊ ನಾವು ಇಷ್ಟನ್ನು ಅಷ್ಟೇ ಕನ್ಸಿಡರ್, ನೀವು 2 ಕನ್ಸಿಡರ್ ಮಾಡಿದ್ರೆ 4 ಬರುತ್ತೆ, 1 ಕನ್ಸಿಡರ್ ಮಾಡಿದ್ರೆ 2 ಬರುತ್ತೆ, ವಿಚ್ ಈಸ್ ನಾಟ್ ಈಕ್ವಲ್ ಟು ದಟ್ ಆಫ್ 3d ಎಲೆಕ್ಟ್ರಾನ್ಸ್. ಹಾಗಾಗಿ ಆಪ್ಷನ್ ಬಿ ಆಗುತ್ತೆ, ರೈಟ್? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಆಪ್ಷನ್ ಸಿ ಗೆ ಬರ್ತೀನಿ, ಡಿ ಎಲೆಕ್ಟ್ರಾನ್ಸ್ ಇನ್ Fe. ನೀವು Fe ಅಂತ ತಗೊಂಡ್ರು 3d6, ಯಾಕಂದ್ರೆ ಬರೀ Fe ಅಂತ ತಗೊಂಡ್ರೆ ಇಲ್ಲಿ 2, ಸೊ ಡಿ ಎಷ್ಟಿರುತ್ತೆ? 6 ಇರುತ್ತೆ. Fe2+ ಅಂತ ತಗೊಂಡ್ರು 3d6, ಗೊತ್ತಾಯ್ತಾ? ಸೊ ಆಪ್ಷನ್ ಸಿ ಅದು ಈಕ್ವಲ್ ಆಗಿದೆ. ಆಪ್ಷನ್ ಡಿ ಗೆ ಬರ್ತೀನಿ, ಪಿ ಎಲೆಕ್ಟ್ರಾನ್ಸ್ ಇನ್ Cl-, ಪಿ ಎಲೆಕ್ಟ್ರಾನ್ಸ್ ಇನ್ Cl- ಅಂತ ತಗೊಂಡ್ರೆ ಅಲ್ಲಿ ಕೂಡ 3p6 ಬರುತ್ತೆ, ಯಾಕಂದ್ರೆ Cl- ಇದೆ, ಬರೀ Cl ಅಂತಂದ್ರೆ 3p5 ಆಗುತ್ತೆ. ಸೊ Cl- ಅಂತಂದ್ರೆ 3p6 which is equal to that of iron, 3d6 electrons, ಹೌದಲ್ವಾ? Finally, the right answer is option B. Next, question number 3. Preparation of looking mirrors involves the use of, looking mirrors ಅಂದ್ರೆ ಕನ್ನಡಿ. ಸೊ ಕನ್ನಡಿನ ನಾವು ಪ್ರಿಪೇರ್ ಮಾಡ್ಬೋದು, ರೈಟ್? ಅದು ಆ ಕನ್ನಡಿನ ಯಾವುದರಿಂದ ಪ್ರಿಪೇರ್ ಮಾಡ್ತೀವಿ, ಇಟ್ ಇನ್ವಾಲ್ವ್ಸ್ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ, ರೆಡ್ ಲೈಟ್. ಈಗ ಲೆಡ್ ಈಸ್ ಎ ಮೆಟಲ್, ಅದರಲ್ಲಿ ಈ ಅಮಾರ್ಫಸ್ ಫಾರ್ಮ್ಸ್ ಬರುತ್ತೆ ರೆಡ್ ಲೆಡ್ ಅಂತ. ಸೊ ಅದನ್ನ ಯೂಸ್ ಮಾಡ್ಕೊಂಡು ಪ್ರಿಪೇರ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನಾವು ಆಪ್ಷನ್ ಎ ಆಗೋದಿಲ್ಲ. ಆಪ್ಷನ್ ಬಿ, ಅಮೋನಿಕಲ್ ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್. ಅಂದ್ರೆ ಈಗ ನೀವು ಟಾಲಿನ್ಸ್ ರಿಯೇಜೆಂಟ್ ಅಂತ ಕೇಳಿರ್ಬೋದು. ಟಾಲಿನ್ಸ್ ರಿಯೇಜೆಂಟ್ ಈಸ್ ಅಮೋನಿಕಲ್ ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್ ಅಷ್ಟೇನೆ, ಬಟ್ ಇಟ್ ಈಸ್ ನಾಟ್ ಯೂಸ್ಡ್ ಟು ಪ್ರಿಪೇರ್ ಮಿರರ್ಸ್. ಬಟ್ ಅಮೋನಿಕಲ್ ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್ ಏನಿದೆ ಅದು ಆಲ್ಡಿಹೈಡ್ಸ್ ಮತ್ತೆ ಕೀಟೋನ್ಸ್ ಅನ್ನ ಸಪರೇಟ್ ಆಗಿ ಟೆಸ್ಟ್ ಮಾಡೋದಕ್ಕೆ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಆಪ್ಷನ್ ಸಿ ಗೆ ಬರೋಣ. ಅಮೋನಿಕಲ್ ಸಿಲ್ವರ್ ನೈಟ್ರೇಟ್ ಪ್ಲಸ್ ರೆಡ್ ಲೆಡ್ ಅಂತ ಕೇಳಿದ್ದಾರೆ. ಅಫ್ಕೋರ್ಸ್ ಸಿಲ್ವರ್ ನೈಟ್ರೇಟ್ ಪ್ಲಸ್ ರೆಡ್ ಲೆಡ್ ಯೂಸ್ ಮಾಡಿದ್ರೆ ನಾವು ಮಿರರ್ ಅನ್ನ ಪ್ರಿಪೇರ್ ಮಾಡಬಹುದು. ಬಟ್ ಅದ್ರ ಜೊತೆ ಇನ್ನೂ ಒಂದು ರಿಯಾಕ್ಟೆಂಟ್ ಬೇಕಾಗುತ್ತೆ, ಅದು ನಮಗೆ ಆಪ್ಷನ್ ಡಿ ನಲ್ಲಿ ಇದೆ. ದಟ್ ಈಸ್ ಅಮೋನಿಕಲ್ ಸಿಲ್ವರ್ ನೈಟ್ರೇಟ್, ರೆಡ್ ಲೆಡ್ ಪ್ಲಸ್ ಆಲ್ಡಿಹೈಡ್, ಫಾರ್ಮಾಲ್ಡಿಹೈಡ್. ನೋಡಿ, ಈ ಮೂರನ್ನ ಪ್ರಿಪೇರ್ ಮಾಡ್ತಾರೆ. ಈಗ ನಾನು ಹೇಳಿದೆ ಏನು, ಅಮೋನಿಕಲ್ ಸಿಲ್ವರ್ ನೈಟ್ರೇಟ್ ಸೊಲ್ಯೂಷನ್ ಏನಿದೆ, ಸೊ ಅದನ್ನ ನಾವು ಈ ಆಲ್ಡಿಹೈಡ್ಸ್ ಕೀಟೋನ್ಸ್ ಸಪರೇಟ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ ಅಂತ. ಅಲ್ಲಿ ನಮಗೆ ಸಿಲ್ವರ್ ಮಿರರ್ ಇಸ್ ಫಾರ್ಮ್ ಅಂತ ಬರುತ್ತೆ ಅಬ್ಸರ್ವೇಷನ್, ನೀವು ನೋಡಿದ್ರು, ರೈಟ್? ದಟ್ ಸಿಲ್ವರ್ ಮಿರರ್ ಈಸ್ ಯೂಸ್ಡ್ ಫಾರ್ ದ ಪ್ರಿಪರೇಷನ್ ಆಫ್ ಮಿರರ್ಸ್. ಕನ್ನಡಿನ ಪ್ರಿಪೇರ್ ಮಾಡೋದಕ್ಕೆ ಯೂಸ್ ಮಾಡ್ತೀವಿ. ದಟ್ ಈಸ್ ಫಾರ್ಮಾಲ್ಡಿಹೈಡ್. ನೋಡಿ, ಅಲ್ಲಿ ಒಂದು ಆಲ್ಡಿಹೈಡ್ ಇದೆ. ಸೊ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ. Question number 3, option D.
ಕ್ವಶನ್ ನಂಬರ್ 4 ದಟ್ ಈಸ್ ಫಾರ್ ಹೋಮ್ವರ್ಕ್. ನೀವು ಹೋಮ್ವರ್ಕ್ ಅನ್ನ ಮಾಡಬೇಕು. ಅದರ ರಿಲೇಟೆಡ್ ಕ್ವಶನ್ ನಾನು ಕ್ವಶನ್ ನಂಬರ್ 6 ಅಲ್ಲಿ ನಾನು ಡಿಸ್ಕಷನ್ ಮಾಡ್ತೀನಿ ನಾನು. ಸೊ ಕ್ವಶನ್ 4 ಏನಿದೆ ಅದು ನಿಮಗೆ ಹೋಮ್ವರ್ಕ್. ಇದನ್ನ ನನಗೆ ನೀವು ಆನ್ಸರ್ ಸೆಂಡ್ ಮಾಡಬೇಕು. Next, question number 5. In which of the following cases the stability of two oxidation states is correctly represented? ನೋಡ್ರಿ, in which of the following cases, ಇಲ್ಲಿ 4 ಆಪ್ಷನ್ ಕೊಟ್ಟಿದ್ದಾರೆ. ಆ 4 ಆಪ್ಷನ್ ಅನ್ನ ಡಿಫರೆಂಟ್ ಕೇಸಸ್ ಅಂತ ಕನ್ಸಿಡರ್ ಮಾಡ್ತಾ ಇದ್ವಿ. The stability of two oxidation states is correctly represented. ಯಾವ ಒಂದು ಆಪ್ಷನ್ ಅಲ್ಲಿ ಕರೆಕ್ಟ್ ಆಗಿ ರೆಪ್ರೆಸೆಂಟ್ ಮಾಡಿದೀವಿ ಅಂತ ನೋಡಿ. ಆಪ್ಷನ್ ಎ ಏನ್ ಕೊಟ್ಟಿದ್ದಾರೆ? ಆಪ್ಷನ್ ಎ ಟಿಟಾನಿಯಂ 3+ ಗ್ರೇಟರ್ ದನ್ ಟಿಟಾನಿಯಂ 4+. ಅಂದ್ರೆ ಸ್ಟೆಬಿಲಿಟಿ ಆಫ್ ಟಿಟಾನಿಯಂ 3+ ಇಸ್ ಮೋರ್ ಅಂತ ಕೊಟ್ಟಿದ್ದಾರೆ, ವಿಚ್ ಇಸ್ ರಾಂಗ್. ಯಾಕೆ ಅಂದ್ರೆ ನೀವು ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೀರಿ. ಟಿಟಾನಿಯಂ ಅಟೋಮಿಕ್ ನಂಬರ್ 22, ಆರ್ಗಾನ್ 4s2 ಇದೇನಾದ್ರೂ 3 ಎಲೆಕ್ಟ್ರಾನ್ ಲಾಸ್ ಮಾಡ್ಕೊಂಡ್ರೆ ನೋಡ್ರಿ, ಇಲ್ಲಿ 2 ಇಲ್ಲಿ 1 ಲಾಸ್ ಮಾಡ್ಕೊಂಡ್ರೆ 3d1 ಕಾನ್ಫಿಗರೇಷನ್ ಬರುತ್ತೆ. ಅದೇ 4 ಎಲೆಕ್ಟ್ರಾನ್ಸ್ ಅನ್ನು ನಾವು ಸಬ್ಟ್ರಾಕ್ಟ್ ಮಾಡ್ಕೊಂಡ್ರೆ ಇಟ್ ಅಟೈನ್ಸ್ ನೋಬೆಲ್ ಗ್ಯಾಸ್ ಕಾನ್ಫಿಗರೇಷನ್. ಅಂದ್ರೆ ಟಿಟಾನಿಯಂ 4+ ಇಸ್ ಮೋರ್ ಸ್ಟೇಬಲ್ ದನ್ ಟಿಟಾನಿಯಂ 3+. ಈ ಆಕ್ಸಿಡೇಷನ್ ಸ್ಟೇಟ್ಸ್ ಬಂದಾಗ ನಾನು ಹೇಳಿದ್ದೀನಿ. ಸೊ ಆಕ್ಸಿಡೇಷನ್ ಸ್ಟೇಟ್ಸ್ ಅನ್ನ ಒಂದ್ಸತಿ ನೋಡ್ರಿ, ರೈಟ್? ಸೊ ಹಾಗಾಗಿ ಆಪ್ಷನ್ ಎ ಆಗೋದಿಲ್ಲ. ಈಗ ಆಪ್ಷನ್ ಬಿ ಗೆ ಬರ್ತೀನಿ ನಾನು. ಯಾವುದು? ಆಪ್ಷನ್ ಬಿ ಮ್ಯಾಗ್ನೀಷಿಯಂ 2+. ಸಾರಿ, ಮ್ಯಾಂಗನೀಸ್ 2+, ಮ್ಯಾಂಗನೀಸ್ 3+. ಮ್ಯಾಂಗನೀಸ್ ಅಲ್ಲಿ we have 2 stable oxidation states. One is +2, another one is +7, right? +2 ಮತ್ತೆ +7 ಏನಿದೆ ಮ್ಯಾಂಗನೀಸ್ ಅಲ್ಲಿ ಸ್ಟೆಬಿಲಿಟಿನ ತೋರಿಸುತ್ತೆ. ಸೊ ಇಲ್ಲಿ ಆಪ್ಷನ್ ಬಿ ಕರೆಕ್ಟ್ ಇದೆ, ರೈಟ್? ಸೊ ಇಟ್ ಈಸ್ ದ ರೈಟ್ ಆಪ್ಷನ್. ಆಪ್ಷನ್ ಸಿ ಗೆ ಬರ್ತೀನಿ ನಾನು. ನೀವು ಬೇಕಾದ್ರೆ ಇದಕ್ಕೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬರೋದು ನೋಡ್ಕೊಳ್ರಿ. Mn2+ ಗೆ ಎಕ್ಸಾಕ್ಟ್ಲಿ ಹಾಫ್ ಫಿಲ್ಡ್ ಕಾನ್ಫಿಗರೇಷನ್ ಬರುತ್ತೆ. Mn3+ ಗೆ ಎಕ್ಸಾಕ್ಟ್ಲಿ ಹಾಫ್ ಫಿಲ್ಡ್ ಬರೋದಿಲ್ಲ. ದಟ್ಸ್ ವೈ Mn2+ ಇಸ್ ಮೋಸ್ಟ್ ಸ್ಟೇಬಲ್. ನೆಕ್ಸ್ಟ್ ನಾನು ಆಪ್ಷನ್ ಸಿ ಗೆ ಬರ್ತೀನಿ. ಅದನ್ನು ಹೇಳ್ಬಿಡ್ತೀನಿ ನಾನು. Fe2+ ಗ್ರೇಟರ್ ದನ್ Fe3+ ಅಂತ ಇದೆ. Fe3+ ಏನಿದೆ ಎಕ್ಸಾಕ್ಟ್ಲಿ ಹಾಫ್ ಫಿಲ್ಡ್ ಬರುತ್ತೆ. ಅಂದ್ರೆ Fe3+ ಇಸ್ ಮೋಸ್ಟ್ ಸ್ಟೇಬಲ್ ಆಗಬೇಕು. Fe2+ ಏನಿದೆ ಅದು ಲೆಸ್ ಸ್ಟೇಬಲ್ ಆಗಬೇಕು. ಬಟ್ ಇಲ್ಲಿ ತಪ್ಪು ಕೊಟ್ಟಿದ್ದಾರೆ, ಹಾಗಾಗಿ ಆಪ್ಷನ್ ಸಿ ಆಗಲ್ಲ. ಆಪ್ಷನ್ ಡಿ ಗೆ ಬರ್ತೀನಿ ನಾನು. Cu+ ಗ್ರೇಟರ್ ದನ್ Cu2+. ನೋಡಿ, ದಿಸ್ ಇಸ್ ಸ್ಪೆಷಲ್ ಕೇಸ್. ಕಾಪರ್ ಸ್ಪೆಷಲ್ ಕೇಸ್ ಆಗುತ್ತೆ. ಅಫ್ಕೋರ್ಸ್ ನಿಮಗೆ Cu+ ಅಲ್ಲಿ ಎಕ್ಸಾಕ್ಟ್ಲಿ 3d10 ಕಾನ್ಫಿಗರೇಷನ್ ಬರುತ್ತೆ. ಬಟ್ Cu+ ಏನಿದೆ ಇಟ್ ಅಂಡರ್ಗೋಸ್ ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್. ಇದೇನಾಗುತ್ತೆ? ಇಟ್ ಅಂಡರ್ಗೋಸ್ ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್. ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ಆಗುತ್ತೆ. ಸೊ ಡಿಸ್ಪ್ರಪೋರ್ಷನೇಷನ್ ರಿಯಾಕ್ಷನ್ ಆಗಿ Cu+ ಇರೋದೇನಾಗುತ್ತೆ? Cu2+ ಆಗುತ್ತೆ. ಸೊ Cu+ ಇಸ್ ಲೆಸ್ ಸ್ಟೇಬಲ್, ಬಟ್ ಇಲ್ಲಿ ಮೋಸ್ಟ್ ಸ್ಟೇಬಲ್ ಅಂತ ಕೊಟ್ಟಿದ್ದಾರೆ. ಹಾಗಾಗಿ ಆಪ್ಷನ್ ಡಿ ಕೂಡ ನಾವು ಓನ್ಲಿ ರೈಟ್ ಆಪ್ಷನ್ ಇಸ್ ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನ್ ನಂಬರ್ 6. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಕ್ವಶನ್ ನಂಬರ್ 6 ಇಸ್ ರಿಲೇಟೆಡ್ ಟು ಕ್ವಶನ್ ನಂಬರ್ 4. ನೀವು 6 ಅನ್ನ ಅರ್ಥ ಮಾಡ್ಕೊಂಡ್ರೆ 4 ಅನ್ನ ಬರೀಬಹುದು, 4 ಅನ್ನ ಅರ್ಥ ಮಾಡ್ಕೊಂಡ್ರೆ 6 ಗೆ ನೀವು ಕ್ವಶನ್ ಅನ್ನ ಅಟೆಂಡ್ ಮಾಡಬಹುದು. ಈಗ ನಾನು 6 ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ವಿಚ್ ಆಫ್ ದ ಫಾಲೋಯಿಂಗ್ ಆಕ್ಸೈಡ್ಸ್ ಆಫ್ ಮ್ಯಾಂಗನೀಸ್ ಈಸ್ ಆಂಫೋಟೆರಿಕ್? ಆಂಫೋಟೆರಿಕ್ ಅಂದ್ರೆ ಏನು? ವಿಚ್ ಆಕ್ಟ್ಸ್ ಆಸ್ ಬೋತ್ ಆಸಿಡ್ ಆಸ್ ವೆಲ್ ಆಸ್ ಬೇಸ್. ಅಸಿಡಿಕ್ ತರನೂ ವರ್ಕ್ ಮಾಡುತ್ತೆ, ಬೇಸಿಕ್ ತರನೂ ವರ್ಕ್ ಮಾಡುತ್ತೆ. ಅದಕ್ಕೆ ನಾವು ಆಂಫೋಟೆರಿಕ್ ಅಂತ ಕರಿತೀವಿ. ಈಗ ವಿಚ್ ಆಫ್ ದ ಫಾಲೋಯಿಂಗ್ ಆಕ್ಸೈಡ್ಸ್ ಆಫ್ ಮ್ಯಾಂಗನೀಸ್ ಈಸ್ ಆಂಫೋಟೆರಿಕ್ ಅಂತ ಕೇಳಿದ್ದಾರೆ. ಈಗ ನೋಡ್ರಿ, MnO2 ಇದರಲ್ಲಿ Mn ಆಕ್ಸಿಡೇಷನ್ ಸ್ಟೇಟ್ ಎಷ್ಟು? Mn+4 ಆಕ್ಸಿಡೇಷನ್ ಸ್ಟೇಟ್. ಎಲ್ಲದರಲ್ಲೂ ಅದೇ ತರ ಆಕ್ಸಿಡೇಷನ್ ಸ್ಟೇಟ್ ನೋಡೋಣ. ಆಪ್ಷನ್ ಎ. ಆಪ್ಷನ್ ಬಿ ಗೆ ಬಂದ್ರೆ MnO ಅಂತ ಇದೆ. Mn+2 ಇಸ್ ಆಕ್ಸಿಡೇಷನ್ ಸ್ಟೇಟ್. ಆಪ್ಷನ್ ಸಿ ಗೆ ಬರೋಣ. Mn2O7 ಇದರಲ್ಲಿ ಮ್ಯಾಂಗನೀಸ್ +7 ಆಕ್ಸಿಡೇಷನ್ ಸ್ಟೇಟ್. ಈಗ
4 ಇದೆ, +2 ಇದೆ, +7 ಇದೆ. ಆಪ್ಷನ್ ಡಿ ನನ್ ಆಫ್ ದೀಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಅದು ನನ್ ಆಫ್ ದೀಸ್ ಆಮೇಲೆ. ಈಗ ನೋಡೋಣ Mn4+. ಇಲ್ಲಿ +4 ಇರೋದ್ರಿಂದ ಇಫ್ ಇಟ್ ಗೇನ್ಸ್ 2 electrons, then Mn+2 ಗೇನ್ ಮಾಡ್ಕೊಂಡ್ರೆ, ಲಾಸ್ ಮಾಡ್ಕೊಂಡ್ರೆ ಏನಾಗುತ್ತೆ, ಮತ್ತೆ +7 ಬರುತ್ತೆ. ಅಂದ್ರೆ Mn+4 ಇದ್ದಾಗ ಇಟ್ ಕ್ಯಾನ್ ಗೇನ್ ಎಲೆಕ್ಟ್ರಾನ್ ಆರ್ ಇಟ್ ಕ್ಯಾನ್ ಲೂಸ್ ಎಲೆಕ್ಟ್ರಾನ್. ಎಲೆಕ್ಟ್ರಾನ್ ಗೇನು ಮಾಡಬಹುದು, ಎಲೆಕ್ಟ್ರಾನ್ ಲಾಸ್ ಮಾಡ್ಕೋಬಹುದು. ಈ ಲಿವಿಸ್ ಆಸಿಡ್ ಬೇಸ್ ಥಿಯರಿ ನಿಮಗೆ ಗೊತ್ತಿದೆ ಅನ್ಕೊಳ್ಳಿ. ಸೊ ಲಿವಿಸ್ ಆಸಿಡ್ ಅಕ್ಸೆಪ್ಟ್ಸ್ ಎಲೆಕ್ಟ್ರಾನ್ಸ್, ಲಿವಿಸ್ ಬೇಸ್ ಡೊನೇಟ್ ಎಲೆಕ್ಟ್ರಾನ್ಸ್. ಅಂದ್ರೆ ಈ ಒಂದು +4 ಎಲೆಕ್ಟ್ರಾನ್ಸ್ ಅನ್ನು ಡೊನೇಟ್ ಮಾಡಬಹುದು, ಅಕ್ಸೆಪ್ಟ್ ಮಾಡಬಹುದು. ಬಟ್ ಇಲ್ಲಿ ನೋಡಿ +7 ಇದೆ, +2 ಇದೆ. +7 ಇಟ್ ಕೆನಾಟ್ ಲೂಸ್ ಫರ್ದರ್ ಎಲೆಕ್ಟ್ರಾನ್ಸ್. ಇಲ್ಲಿ ಮ್ಯಾಕ್ಸಿಮಮ್ ಆಗಿ ಎಲೆಕ್ಟ್ರಾನ್ಸ್ ನ ಲಾಸ್ ಮಾಡ್ಕೊಂಡಿದೆ. +7 ಲಾಸ್ಟ್ ಆಕ್ಸಿಡೇಷನ್ ನಂಬರ್. +8 ಬರುತ್ತಾ ಮ್ಯಾಂಗನೀಸ್ ಅಲ್ಲಿ, ಬರೋದಿಲ್ಲ, ರೈಟ್? +8 ಬರೋದಿಲ್ಲ. ಫರ್ದರ್ ಇಟ್ ಡು ನಾಟ್ ಲೂಸ್ ಎಲೆಕ್ಟ್ರಾನ್ಸ್, ಇಟ್ ಓನ್ಲಿ ಅಕ್ಸೆಪ್ಟ್ಸ್ ಎಲೆಕ್ಟ್ರಾನ್ಸ್. ಎಲೆಕ್ಟ್ರಾನ್ ಅನ್ನು ಅಕ್ಸೆಪ್ಟ್ ಮಾಡುತ್ತಷ್ಟೇ, ವಿಚ್ ಮೀನ್ಸ್ ಇಟ್ ಆಕ್ಟ್ಸ್ ಆಸ್ ಆಸಿಡ್. ಇದು ಇಟ್ ಕ್ಯಾನಾಟ್ ಗೇನ್ ಎಲೆಕ್ಟ್ರಾನ್, ಇಟ್ ಕ್ಯಾನ್ ಡೊನೇಟ್ ಎಲೆಕ್ಟ್ರಾನ್. ಇದು ಎಲೆಕ್ಟ್ರಾನ್ ಡೊನೇಟ್ ಮಾಡುತ್ತೆ, ವಿಚ್ ಮೀನ್ಸ್ ದಿಸ್ ಇಸ್ ಬೇಸ್. ಬಟ್ Mn+4 ಏನಿದೆ, ಇಟ್ ಕ್ಯಾನ್ ಗೇನ್ ಎಲೆಕ್ಟ್ರಾನ್ ಆರ್ ಇಟ್ ಕ್ಯಾನ್ ಲೂಸ್ ಎಲೆಕ್ಟ್ರಾನ್. ಸೊ ವಿಚ್ ಮೀನ್ಸ್ ಇಟ್ ಈಸ್ ಆಂಫೋಟರಿ. ಸೊ ಕಾನ್ಸೆಪ್ಟ್ ಗೊತ್ತಾಗಿದೆ ಅನ್ಕೊಳ್ತೀನಿ. ಸೊ ಈ ಕಾನ್ಸೆಪ್ಟ್ ಅಲ್ಲಿ ನೋಡಿದಾಗ ನಮಗೆ ಆಂಫೋಟರಿ ಆಪ್ಷನ್ ಎ ಆಗುತ್ತೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಕ್ವಶನ್ ನಂಬರ್ 4 ಇದ್ರ ಬೇಸಿಸ್ ಮೇಲೆ ಇದೆ, ನೀವು ಸಾಲ್ವ್ ಮಾಡ್ಬೇಕಂತ ನಾನು ಹೋಮ್ವರ್ಕ್ ನಾನು ಕೊಟ್ಟಿದ್ದೀನಿ. ಕ್ವಶನ್ ನಂಬರ್ 7 ಗೆ ಬರ್ತೀನಿ. ದ ನೋಬೆಲ್ ಕ್ಯಾರೆಕ್ಟರ್ ಆಫ್ ಪ್ಲಾಟಿನಮ್ ಅಂಡ್ ಗೋಲ್ಡ್ ಈಸ್ ಫೇವರ್ಡ್ ಬೈ. ನೋಡಿ, ನೋಬೆಲ್ ಕ್ಯಾರೆಕ್ಟರ್ ಆಫ್ ಪ್ಲಾಟಿನಮ್ ಅಂಡ್ ಗೋಲ್ಡ್. ನೋಬೆಲ್ ಕ್ಯಾರೆಕ್ಟರ್ ಅಂತಂದ್ರೆ it is stable metals. It do not react with any other substance easily. Easily reaction ಆಗೋದಿಲ್ಲ. Gold, platinum, silver, they are called noble metals, right? ಅಂದ್ರೆ ಸ್ಟೇಬಲ್ ಸ್ಟೇಟ್ ಆಗಿರುತ್ತೆ, ಲೆಸ್ ರಿಯಾಕ್ಟಿವ್. ಗೋಲ್ಡ್, ಸಿಲ್ವರ್, ಪ್ಲಾಟಿನಮ್ ಅದೆಲ್ಲನೂ ಏನಿದೆ, ಲೆಸ್ ರಿಯಾಕ್ಟಿವ್. ಸೊ ಲೆಸ್ ರಿಯಾಕ್ಟಿವ್ ಆಗಿದೆ. ಯಾಕೆ ಲೆಸ್ ರಿಯಾಕ್ಟಿವ್ ಆಗಿದೆ? ಇಟ್ ಈಸ್ ಫೇವರ್ಡ್ ಬೈ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ ಎ, ಹೈ ಎಂಥಾಲ್ಪೀಸ್ ಆಫ್ ಸಬ್ಲಿಮೇಷನ್, high ionization energies and low enthalpies of solvation. Yes, option A is the correct answer. ನೋಡಿ, ಕ್ವಶನ್ ನಂಬರ್ 1 ಅಲ್ಲಿ ಇದೇ ತರ ಕೇಳಿದ್ರು. ಸೊ ಲೆಸ್ ಟೆಂಡೆನ್ಸಿ ಟು ಫಾರ್ಮ್ ions ಅಂತ. ಸೊ ಕ್ವಶನ್ ನಂಬರ್ 7 which is related, option A is the right answer. Question number 7, option A. Next, question number 8. Which of the following is highly corrosive salt? Highly corrosive salt ಯಾವುದು? corrosive ಅಂದ್ರೆ ರಸ್ಟ್ ಆಗೋದು. ಯಾವುದು ಸಾಲ್ಟ್ ಏನಿದೆ ಅದು ಹೈಲಿ ಕರೋಸಿವ್ ಆಗಿದೆ. ಕರೋಸಿವ್ ಇಸ್ ನಥಿಂಗ್ ಬಟ್ ರಸ್ಟಿಂಗ್, ವಿಚ್ ಅಂಡರ್ಗೋಸ್ ಈಸಿಲಿ ಕರೋಷನ್ ಆಗುತ್ತೆ, ರಸ್ಟಿಂಗ್ ಆಗುತ್ತೆ. ಯಾವುದು? ಆಪ್ಷನ್ ಎ FeCl2, ಆಪ್ಷನ್ ಬಿ PbCl2, ಆಪ್ಷನ್ ಸಿ Hg2Cl2, ಆಪ್ಷನ್ ಡಿ HgCl2 ಅಂತ ಇದೆ. ಸೊ ದ ರೈಟ್ ಆನ್ಸರ್ ಇಸ್ HgCl2. ಯಾಕೆ ಸರ್? ವೈ HgCl2 ಈಸ್ ಕಾಲ್ಡ್ highly corrosive salt? ಯಾಕೆ ಇದನ್ನ ಹೈಲಿ ಕರೋಸಿವ್ ಸಾಲ್ಟ್ ಅಂತ ಕರೀತಾರೆ ಅಂತ? ಸೊ ದಟ್ ಈಸ್ ಬಿಕಾಸ್ HgCl2 is highly corrosive salt, hence option D is right answer, HgCl2. Question number 9. The magnetic moment of a transition metal can provide information about magnetic moment ಅಂದ್ರೆ mu. That is mu is equal to square root of n into n+2, right? This magnetic moment of transition metal can provide information about, ಅಂದ್ರೆ ಯಾವುದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಡುತ್ತೆ ಅಂತ ನೋಡೋಣ. That is option A, the number of unpaired electrons present in the metal atom. Option B, the occupied orbitals of the metal atom. Option C, the structure of the molecule and the complex formed by the metal atom. Option D, all of these. Listen, ಇಲ್ಲಿ n ಇಂಡಿಕೇಟ್ ಮಾಡುತ್ತೆ. ಇಟ್ ಇಂಡಿಕೇಟ್ಸ್ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್, ಹೌದಲ್ವಾ? ಸೊ ಆಪ್ಷನ್ ಎ ನೋಡಿ, ದ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದ ಮೆಟಲ್ ಆಟಮ್. ಹೌದು, ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಎಷ್ಟಿದೆ ಅಂತ ನಮಗೆ ಇನ್ಫಾರ್ಮೇಶನ್ ಕೊಡುತ್ತೆ.
ನೆಕ್ಸ್ಟ್ ಆಪ್ಷನ್ ಬಿ, ದ ಆಕ್ಯುಪೈಡ್ ಆರ್ಬಿಟಲ್ಸ್ ಆಫ್ ದ ಮೆಟಲ್ ಆಟಮ್. ಯಾವ ಆರ್ಬಿಟಲ್ಸ್ ಅನ್ನು ಆಕ್ಯುಪೈ ಮಾಡಿದೆ, ರೈಟ್? ದ ಆಕ್ಯುಪೈಡ್ ಆರ್ಬಿಟಲ್ಸ್ ಅಂದ್ರೆ ಎಲೆಕ್ಟ್ರಾನ್ಸ್ ಯಾವ್ಯಾವ ಆರ್ಬಿಟಲ್ ಆಕ್ಯುಪೈ ಮಾಡಿದೆ ಅಂತ ಇನ್ಫಾರ್ಮೇಶನ್ ಕೊಡುತ್ತೆ. ಸೊ ಆಪ್ಷನ್ ಸಿ, ದ ಸ್ಟ್ರಕ್ಚರ್ ಆಫ್ ದ ಮಾಲಿಕ್ಯೂಲ್ ಅಂಡ್ ದ ಕಾಂಪ್ಲೆಕ್ಸ್ ಫಾರ್ಮ್ಡ್ ಬೈ ದ ಮೆಟಲ್ ಆಟಮ್. ಸೊ ನಂಬರ್ ಆಫ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ನಮಗೆ ಗೊತ್ತಿತ್ತು ಅಂತಂದ್ರೆ, ಸೊ ಅದು ಯಾವ ಒಂದು ಸ್ಟ್ರಕ್ಚರ್ ಅನ್ನು ಅಟೈನ್ ಮಾಡುತ್ತೆ, ಸೊ ಯಾವ ಒಂದು ಕಾಂಪ್ಲೆಕ್ಸ್ ಅನ್ನು ಫಾರ್ಮೇಶನ್ ಮಾಡುತ್ತೆ ಅಂತ ನಮಗೆ ಗೊತ್ತಾಗುತ್ತೆ. ಸೊ ಆಪ್ಷನ್ ಡಿ, ಆಲ್ ಆಫ್ ದೀಸ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 10. Cuprous ion is colorless while cupric ion is colored because. ನೋಡಿ, cuprous CO plus, this is cuprous. CO2 plus, this is cupric, right? Cuprous, cupric. Cuprous is colorless. Cuprous colorless ಆಗಿದೆ, cupric color. ಯಾಕೆ ಅಂದ್ರೆ again you write the electronic configuration and you will come to know about the right answer. ಅಂದ್ರೆ that is option D, cuprous ion has complete d orbital and cupric ion has an incomplete d orbital. ಅಂದ್ರೆ ಇದಕ್ಕೆ configuration 3d10 ಬರುತ್ತೆ. ಸೊ ಇದಕ್ಕೆ ಕಾನ್ಫಿಗರೇಷನ್ 3d ನೇ, ಇದನ್ನ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಂಬರ್ ತಿಳ್ಕೋಬಹುದು. ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 11 ಇಸ್ ಫಾರ್ ಹೋಮ್ವರ್ಕ್ ಫಾರ್ ಯು ಪೀಪಲ್. ಹೋಮ್ವರ್ಕ್ ಮಾಡಿ. ಅಲ್ಲಿ ನೋಡ್ರಿ, ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಕ್ಯಾಲ್ಕುಲೇಟ್ ಮಾಡಕ್ಕೆ ಕೇಳಿದ್ರೆ ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಫೈಂಡ್ ಔಟ್ ಮಾಡೋ ಫಾರ್ಮುಲಾ ನಿಮ್ಮ ಎದುರುಗಡೆ ಇದೆ. ಸೊ ಅಯಾನ್ಸ್ ಅನ್ನ ನೋಡ್ಕೊಳ್ರಿ. Cr+ ಅಂತ ಇದೆ +1, Mn2+ ಅಂತ ಇದೆ, ಲಾಸ್ ಆಫ್ 2 ಎಲೆಕ್ಟ್ರಾನ್ಸ್ ಅಂತ, Fe3+ ಅಂತ ಇದೆ. ಅದನ್ನ ನೋಡಿಕೊಂಡು ನೀವು ಮ್ಯಾಗ್ನೆಟಿಕ್ ಮೂವ್ಮೆಂಟ್ ಅನ್ನ ಸಾಲ್ವ್ ಮಾಡಿ ನನಗೆ ರೈಟ್ ಆನ್ಸರ್ ಅನ್ನ ಕಳಿಸಬೇಕು. ಕ್ವಶನ್ ನಂಬರ್ 4, ಕ್ವಶನ್ ನಂಬರ್ 11 ಹೋಮ್ವರ್ಕ್. ನೆಕ್ಸ್ಟ್ ಕ್ವಶನ್ ನಂಬರ್ 12 ಗೆ ಬರ್ತೀನಿ. ದ ಫಸ್ಟ್ ಅಯೋನೈಸೇಷನ್ ಎಂಥಾಲ್ಪೀಸ್ ಆಫ್ ದ ಎಲಿಮೆಂಟ್ಸ್ ಆಫ್ ದ ಫಸ್ಟ್ ಟ್ರಾನ್ಸಿಷನ್ ಸೀರೀಸ್, ದಟ್ ಈಸ್ ಫ್ರಮ್ ಟಿಟಾನಿಯಂ ಟು ಕಾಪರ್, ಏನಾಗುತ್ತೆ ಅಂತ. ಫಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ. ಫಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ ಇಸ್ ನಥಿಂಗ್ ಬಟ್ ಎನರ್ಜಿ ರಿಕ್ವೈರ್ಡ್ ಟು ರಿಮೂವ್ ಫಸ್ಟ್ ಎಲೆಕ್ಟ್ರಾನ್ ಫ್ರಮ್ ದ ಎಲಿಮೆಂಟ್ ಆರ್ ಅನ್ ಆಟಮ್. ಗೊತ್ತಾಯ್ತಾ? ಆಪ್ಷನ್ ಎ, increases as the atomic number increases. Option B, decreases as the atomic number increases. Option C, do not show any change as the addition of electrons takes place in the inner n-1d orbitals. Option D, increase from titanium to manganese and then decrease from manganese to copper. So the right option is increase as the atomic number increases. ಫಸ್ಟ್ ಅಯೋನೈಸೇಷನ್ ಎಂಥಾಲ್ಪಿ ಏನಾಗುತ್ತೆ, ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಆಸ್ ದ ಅಟಾಮಿಕ್ ನಂಬರ್ ಇನ್ಕ್ರೀಸಸ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ನಂಬರ್ 13 ಇಸ್ ಫಾರ್ ಹೋಮ್ವರ್ಕ್. ದ ಫಸ್ಟ್ ಟ್ರಾನ್ಸಿಷನ್ ಎಲಿಮೆಂಟ್ ಈಸ್ ಯಾವುದು ಅಂತ ನಿಮಗೆ ಗೊತ್ತಿರುತ್ತೆ. ಸೊ 13th ಕ್ವಶನ್ ನೀವೇ ಸಾಲ್ವ್ ಮಾಡಿ. ಕ್ವಶನ್ ನಂಬರ್ 14 ಗೆ ಬರ್ತೀನಿ. ಕಾಯಿನೇಜ್ ಮೆಟಲ್ಸ್ ಶೋ ದ ಪ್ರಾಪರ್ಟೀಸ್ ಆಫ್. ಕಾಯಿನೇಜ್ ಮೆಟಲ್ಸ್ ಅಂದ್ರೆ ಏನು ನೋಡಿ, ಯಾವ ಒಂದು ಮೆಟಲ್ ಇಂದ ನಾವು ಕಾಯಿನ್ಸ್ ಅನ್ನ ಮಾಡ್ತೀವಿ ಅದಕ್ಕೆ ನಾವು ಕಾಯಿನೇಜ್ ಮೆಟಲ್ಸ್ ಅಂತ ಕರಿತೀವಿ. ಯಾವ್ಯಾವ ಪ್ರಾಪರ್ಟೀಸ್ ಅನ್ನ ತೋರಿಸುತ್ತೆ ಆ ಮೆಟಲ್ಸ್ ಅಂತ. ಆಪ್ಷನ್ ಎ, ಟಿಪಿಕಲ್ ಎಲಿಮೆಂಟ್ಸ್. ಆಪ್ಷನ್ ಬಿ, ನಾರ್ಮಲ್ ಎಲಿಮೆಂಟ್ಸ್. ಆಪ್ಷನ್ ಸಿ, ಟ್ರಾನ್ಸಿಷನ್ ಎಲಿಮೆಂಟ್ಸ್. ಆಪ್ಷನ್ ಡಿ, ಇನರ್ಟ್ ಎಲಿಮೆಂಟ್ಸ್. ನೋಡಿ, ಈ ಟಿಪಿಕಲ್ ಎಲಿಮೆಂಟ್ಸ್ ಅಂತಂದ್ರೆ ಇಂಡಿಫರೆಂಟ್ ಆಗಿರ್ತಕ್ಕಂಥ ಎಲಿಮೆಂಟ್ಸ್, ರೈಟ್? ಅಂದ್ರೆ ಎಲಿಮೆಂಟ್ಸ್ ಗಿಂತನೂ ಸ್ವಲ್ಪ ಇಂಡಿಫರೆಂಟ್ ಆಗಿ ಪ್ರಾಪರ್ಟೀಸ್ ಅನ್ನ ತೋರಿಸೋದು. ನಾರ್ಮಲ್ ಎಲಿಮೆಂಟ್ಸ್ ಅಂದ್ರೆ ಎಲ್ಲಾನು ಬರುತ್ತೆ, ರೈಟ್? ಇಟ್ ಇನ್ಕ್ಲೂಡ್ಸ್ ಮೆಟಲ್ಸ್, ನಾನ್ ಮೆಟಲ್ಸ್, ಮೆಟಲಾಯ್ಡ್ಸ್ ಎಲ್ಲನೂ ಬರುತ್ತೆ, ರೈಟ್? ಸೊ ನಾರ್ಮಲ್ ಎಲಿಮೆಂಟ್ಸ್ ಇಂದ ನಾವು ಕಾಯಿನ್ ಮಾಡೋಕ್ಕಾಗೋದಿಲ್ಲ, ಇಂಡಿಫರೆಂಟ್ ಇರ್ತಕ್ಕಂಥ ಎಲಿಮೆಂಟ್ಸ್ ಇಂದ ನಾವು ಕಾಯಿನ್ ಮಾಡೋಕ್ಕಾಗೋದಿಲ್ಲ. ಆಪ್ಷನ್ ಸಿ ಅಂತ ಬಂದ್ರೆ ಟ್ರಾನ್ಸಿಷನ್ ಎಲಿಮೆಂಟ್ಸ್. ಎಸ್, ಈಗ ಕಾಪರ್ದು ಕಾಯಿನ್ಸ್ ಬರುತ್ತೆ, ಸಿಲ್ವರ್ ಕಾಯಿನ್ಸ್, ಗೋಲ್ಡ್ ಕಾಯಿನ್ಸ್ ನೋಡಿದ್ರೆ ನೀವೆಲ್ಲ, ಹೌದಲ್ವಾ? ಇದೆಲ್ಲಾನು ಯಾವ ಮೆಟಲ್ಸ್ ಇಂದ ಆಗೋದು? ದಟ್ ಈಸ್ ಟ್ರಾನ್ಸಿಷನ್ ಮೆಟಲ್ಸ್ ಇಂದ, ದಟ್ ಈಸ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಇಂದ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಇನರ್ಟ್ ಎಲಿಮೆಂಟ್ಸ್ ಅಂತಂದ್ರೆ ಇಲ್ಲಿ ಇನರ್ಟ್ ಮೆಟಲ್ಸ್ ಅಂತಂದ್ರೆ ಗೋಲ್ಡ್, ಪ್ಲಾಟಿನಮ್ ಬರುತ್ತೆ. ಇನರ್ಟ್ ಎಲಿಮೆಂಟ್ಸ್ ಅಂದ್ರೆ ಯಾವ ಬೇಕಾದ್ರೂ ಬರುತ್ತೆ, ಇನ್ಕ್ಲೂಡ್ಸ್ ನೋಬೆಲ್ ಗ್ಯಾಸಸ್ ಆಲ್ಸೋ. ಸೊ ಹಾಗಾಗಿ ಆಪ್ಷನ್ ಡಿ ನಾವು ಕನ್ಸಿಡರ್ ಮಾಡೋದಿಲ್ಲ. ಸೊ ಆಪ್ಷನ್ ಸಿ ನ ಕನ್ಸಿಡರ್ ಮಾಡ್ತೀವಿ, ದಟ್ ಈಸ್ ಟ್ರಾನ್ಸಿಷನ್ ಎಲಿಮೆಂಟ್ಸ್. ನೆಕ್ಸ್ಟ್ ಕ್ವಶನ್ ನಂಬರ್ 15. ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ E0 values for the couples Cr3+, Cr2+ and Mn3+ to Mn2+ are
minus 0.41 and plus 1.51 volts respectively. These values suggest that ಇಲ್ಲಿ ಕ್ರೋಮಿಯಂ 3+ ಕ್ರೋಮಿಯಂ 2+ ಅಂಡ್ ಮ್ಯಾಂಗನೀಸ್ 3+ ಮ್ಯಾಂಗನೀಸ್ 2+ ಅನ್ನ ಕೊಟ್ಟಿದ್ದಾರೆ. ಅದಕ್ಕೆ ಎಲೆಕ್ಟ್ರೋಡ್ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ವ್ಯಾಲ್ಯೂಸ್ ಕೂಡ ಕೊಟ್ಟಿದ್ದಾರೆ. ನೋಡಿ, ಕ್ರೋಮಿಯಂದು ನೆಗೆಟಿವ್ ವ್ಯಾಲ್ಯೂ ಇದೆ 0.41 ಅಂಡ್ ಮ್ಯಾಂಗನೀಸ್ದು ಪಾಸಿಟಿವ್ ವ್ಯಾಲ್ಯೂ ಇದೆ ಪ್ಲಸ್ 1.51 volts respectively. So ಈ ವ್ಯಾಲ್ಯೂಸ್ ಏನು ಇಂಡಿಕೇಟ್ ಮಾಡುತ್ತೆ, ವಾಟ್ ಡಸ್ ಇಟ್ ಸಜೆಸ್ಟ್ ಅಂತ. ಆಪ್ಷನ್ ಎ, chromium 2+ acts as reducing agent whereas Mn3+ acts as oxidizing agent. Option B, Cr2+ is more stable than Cr3+ state. Option C, Mn3+ is more stable than Mn2+. Option D, Cr2+ acts as oxidizing agent whereas Mn3+ acts as reducing agent. So my answer is option A, Cr2+ acts as a reducing agent whereas Mn3+ acts as oxidizing agent. ಒಂದು ರೀಸನ್ ಇದೆ, ಅದನ್ನು ನೋಟ್ ಡೌನ್ ಮಾಡ್ಕೊಳ್ರಿ. ರೀಸನ್ ಅನ್ಕೊಳ್ತಾ ಇದ್ದೀನಿ. ಲೆಸ್ಸರ್ ಅಂಡ್ ನೆಗೆಟಿವ್ ರಿಡಕ್ಷನ್ ಪೊಟೆನ್ಷಿಯಲ್. ಲೆಸ್ಸರ್ ಅಂಡ್ ನೆಗೆಟಿವ್ ರಿಡಕ್ಷನ್ ಪೊಟೆನ್ಷಿಯಲ್ indicates Cr2+ is strong reducing agent. Cr2+ is strong reducing agent. ಅಂದ್ರೆ ಸೊ ನೆಗೆಟಿವ್ ವ್ಯಾಲ್ಯೂ ಇತ್ತು ಅಂತಂದ್ರೆ ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್, ಸೊ ಅದೇನಾಗಿರುತ್ತೆ, ರಿಡ್ಯೂಸಿಂಗ್ ಏಜೆಂಟ್ ಆಗಿರುತ್ತೆ. ವೆರಾಸ್ ಪಾಸಿಟಿವ್ ವ್ಯಾಲ್ಯೂ ಆಫ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಇಂಡಿಕೇಟ್ಸ್ ಸ್ಟ್ರಾಂಗರ್ ಆಕ್ಸಿಡೈಸಿಂಗ್ ಏಜೆಂಟ್. ಸೊ ಪಾಸಿಟಿವ್ ವ್ಯಾಲ್ಯೂ ಇತ್ತು ಅಂದ್ರೆ ಆಕ್ಸಿಡೈಸಿಂಗ್ ಏಜೆಂಟ್, ನೆಗೆಟಿವ್ ವ್ಯಾಲ್ಯೂ ಇತ್ತು ಅಂದ್ರೆ ರಿಡ್ಯೂಸಿಂಗ್ ಏಜೆಂಟ್. ಸೊ ನೋಟ್ ಮಾಡ್ಕೊಂಡಲ್ಲ ರೀಸನ್. ದಿಸ್ ರೀಸನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಫೈನಲಿ question number 15, option A is the right answer. Next, question number 16, statement 1. In transition elements, ns orbital is filled up first and n-1d afterwards. During ionization, ns electrons are lost prior to n-1d electrons. ನೀವು ಜನರಲ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾದರೂ ಬರೆದ್ರೆ ಡಿ ಬ್ಲಾಕ್ ಎಲಿಮೆಂಟ್ಸ್ಗೆ ನೋಡಿ, n-1 d 0 to 9 ns 1 to 2 ಅಂತ ಬರೀತಾರೆ, ಹೌದಲ್ವಾ? ಸೊ ಎಲೆಕ್ಟ್ರಾನ್ಸ್ ಫಸ್ಟ್ ಫಿಲ್ ಆಗೋದು ಯಾವಾಗಲೂ ns ಗೆ, ರೈಟ್? ns ಅಲ್ಲಿ ಫಸ್ಟ್ ಎಲೆಕ್ಟ್ರಾನ್ ಫಿಲ್ ಆಗುತ್ತೆ. ಲೇಟರ್ ಆನ್ ದ ಎಲೆಕ್ಟ್ರಾನ್ ಎಂಟರ್ಸ್ n-1d, ರೈಟ್? ಎಂಟರ್ ಆಗಬೇಕಾದ್ರೆ ಫಸ್ಟ್ ಎಂಟರ್ ಆಗುತ್ತೆ ns ಗೆ, ಆಮೇಲೆ n-1d. ಇದು ನಮಗೆ ಸ್ಟೇಟ್ಮೆಂಟ್ 1 ಹೇಳುತ್ತೆ. ಸ್ಟೇಟ್ಮೆಂಟ್ 2 ಗೆ ಬರೋಣ. ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ felt by n-1 d electrons is higher as compared to that by ns electrons. ನೋಡಿ, ಎಂಟರ್ ಆಗೋದು ಫಸ್ಟ್ ns ಗೆ, n-1 d ಗೆ ಸೆಕೆಂಡ್ ಎಂಟರ್ ಆಗುತ್ತೆ. ಅದಾದ್ಮೇಲೆ ಲಾಸ್ ಕಳ್ಕೋಬೇಕಾದ್ರೆ ಎಲೆಕ್ಟ್ರಾನ್ಸ್ ಕಳ್ಕೋಬೇಕಾದ್ರೆ ಫಸ್ಟ್ ಲಾಸ್ ಆಗೋದು ns ಇಂದ, ns ಇಂದ ಲಾಸ್ಟ್ ಆದ್ಮೇಲೆ n-1 d ಇಂದ ಲಾಸ್ಟ್ ಆಗುತ್ತೆ. ಅದಕ್ಕೆ ಕರೆಕ್ಟ್ ಎಕ್ಸ್ಪ್ಲನೇಷನ್ ಏನಿದೆ? ಸ್ಟೇಟ್ಮೆಂಟ್ 2, ದ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಅಂತಂದ್ರೆ ಅಟ್ರಾಕ್ಷನ್ ಬಿಟ್ವೀನ್ ನ್ಯೂಕ್ಲಿಯಸ್ ಆಸ್ ವೆಲ್ ಆಸ್ ಔಟರ್ ಮೋಸ್ಟ್ ಶೆಲ್ ಎಲೆಕ್ಟ್ರಾನ್ಸ್. ದ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ ಫೆಲ್ಟ್ ಬೈ n-1d electrons is higher as compared to that by ns electrons. ಅಂದ್ರೆ ಎಫೆಕ್ಟಿವ್ ನ್ಯೂಕ್ಲಿಯರ್ ಚಾರ್ಜ್ is more in case of n-1d. ಹಾಗಾಗಿ ಫಸ್ಟ್ ns ಇಂದ ಎಲೆಕ್ಟ್ರಾನ್ಸ್ ಲಾಸ್ಟ್ ಆಗುತ್ತೆ, ಅದಾದ್ಮೇಲೆ n-1d ಆಗುತ್ತೆ. ಸ್ಟೇಟ್ಮೆಂಟ್ 1 is correct. Statement 2 is the correct explanation for statement 1. So option A. If both statement 1 and statement 2 are true and statement 2 is correct explanation for statement 1. Yes, option A ಏನಾಗುತ್ತೆ, ಕರೆಕ್ಟ್ ಆಗುತ್ತೆ. Next, question number 17. Out of Fe2+, ನೋಡಿ ಕೆಲವು ಐons ಕೊಟ್ಟಿದ್ದಾರೆ, Fe2+, Fe3+, Mn2+, titanium 2+, right? The least size is of, right? Yeah, least size ಅಂದ್ರೆ ಯಾವುದಕ್ಕೆ ಬಹಳ ಕಡಿಮೆ ಸೈಜ್ ಇದೆ ಅಂತ, right? Which has the least size. Okay, ನೋಡಿ, if we arrange
it is increasing order ಅಥವಾ ಡಿಕ್ರೀಸಿಂಗ್ ಆರ್ಡರ್ ಅಂತ ತಗೊಂಡ್ರೆ ನಿಮಗೆ periodic table ಅಲ್ಲಿ titanium, manganese, iron. So left to right ಏನಾಗುತ್ತೆ atomic size decrease ಆಗುತ್ತೆ, right? From left to right atomic size decreases. Atomic size decrease ಆಗ್ತಾ ಹೋಗುತ್ತೆ. ಅದಕ್ಕೆ ನಾನು ಹೇಳಿದ್ದೀನಿ ಆಲ್ರೆಡಿ ionization enthalpy increases from left to right. So atomic size decrease ಆಗುತ್ತೆ ಅಂದ್ರೆ ಈಗ ನಮಗೆ Fe2+ ಇದೆ, Fe3+ ಇದೆ, right? So more the charge lesser the size. ಅಲ್ಲಿ ಬರ್ಕೊಳ್ಬೇಕು into more the charge lesser the size. ಓಕೆ, ಈಗ ನಾನು ಅರೇಂಜ್ ಮಾಡ್ತೀನಿ ನೋಡಿ. Fe3+ less than Fe2+ less than Mn2+ less than titanium 2+. So least size ಇರೋದು that is Fe3+ ಗೆ option D is the right answer. Option D, right? Next question number 18. So NH4 twice SO4 FeSO4 6H2O is ಈ ಕಾಂಪೌಂಡಿಗೆ ಏನು ಹೆಸರು ಕರೀತಾರೆ? ಈ ಕಾಂಪೌಂಡಿಗೆ ನಾನು ಒಂದು ಕೆಮಿಕಲ್ ನೇಮ್ ಹೇಳ್ಬಿಡ್ತೀನಿ. ಫೆರಸ್ ಅಮೋನಿಯಂ ಸಲ್ಫೇಟ್ ಅಂತ ಕರೀತಾರೆ. ದಿಸ್ ಫೆರಸ್ ಅಮೋನಿಯಂ ಸಲ್ಫೇಟ್ ಆಲ್ಸೋ ಹ್ಯಾಸ್ ಅನದರ್ ನೇಮ್. ಸೊ ಅದು ಯಾವುದು ಹೆಸರು ಅಂತ ನೀವು ನೋಡಬೇಕು, ಅದನ್ನ ನೀವೇ ಹೇಳಬೇಕು. ದಟ್ ಈಸ್ ಫಾರ್ ಹೋಮ್ವರ್ಕ್. ನೋಡಿ, ಕ್ವಶನ್ ನಂಬರ್ 4 ಹೋಮ್ವರ್ಕ್, ಕ್ವಶನ್ ನಂಬರ್ 11 ಹೋಮ್ವರ್ಕ್, ಕ್ವಶನ್ ನಂಬರ್ 13 ಹೋಮ್ವರ್ಕ್, ಕ್ವಶನ್ ನಂಬರ್ 18 is also homework. Question number 19. Ionic character of halides of metals. Halides of metals ಅಂತಂದ್ರೆ ಅಲ್ಲಿ ಮೆಟಲ್ ಅಂದ್ರೆ ಟ್ರಾನ್ಸಿಷನ್ ಮೆಟಲ್ಸ್ ಡಿಕ್ರೀಸಸ್ ಇನ್ ದ ಆರ್ಡರ್. ಸೊ ಅಯಾನಿಕ್ ಕ್ಯಾರೆಕ್ಟರ್ ಯಾವ ರೀತಿ ಡಿಕ್ರೀಸ್ ಆಗುತ್ತೆ ಅಂತ. ಸೊ ನೋಡ್ರಿ, ಫ್ಲೋರಿನ್ is high electronegative. Fluorine being highly electronegative, it gains electrons easily from the metals. So ಹಾಗಾಗಿ ಅಯಾನಿಕ್ ಇಲ್ಲಿ ಜಾಸ್ತಿ ಇರುತ್ತೆ as compared to chlorine, as compared to chlorine, bromine as compared to iodine. So ಅಂದ್ರೆ metal fluorides are more ionic, metal fluorides are more ionic than metal bromides are more ionic than metal iodides, right? So option D is the right answer. Next question number 20 ಗೆ ಬಂದ್ಬಿಡ್ತೀನಿ ನಾನು. Standard reduction potential of Zn2+ and Zn is minus 0.76 volts. This means ನಾನೀಗ ಆಲ್ರೆಡಿ ಇದನ್ನ ಹೇಳಿದ್ದೀನಿ, ಸ್ಟ್ಯಾಂಡರ್ಡ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ನೆಗೆಟಿವ್ ಇದ್ರೆ ಏನಾಗುತ್ತೆ ಅಂತ. ಸೊ ನೋಡಿ, ಆಪ್ಷನ್ ಎ ZnO cannot be reduced to Zn by hydrogen under standard conditions. Option B, Zn cannot liberate hydrogen with concentrated acids. Option C, zinc is generally the anode in an electrochemical cell. Option D, zinc is generally the cathode in an electrochemical cell. Listen, if we take the reactivity series of metals, then hydrogen is placed below zinc. Hydrogen zinc na ಕೆಳಗಡೆ ಇದೆ, ಆಗ hydrogen less reactive. That's why zinc it do not gives hydrogen, correct? ಆಮೇಲೆ ಇಲ್ಲಿ ನೋಡ್ರಿ, ZnO cannot be reduced to zinc by hydrogen ಅಂತ ಕೊಟ್ಟಿದ್ದಾರೆ. ಇಲ್ಲಿ ಹೈಡ್ರೋಜನ್ ಗೆ ಕಂಪೇರ್ ಮಾಡಿ ಸೆಂಟೆನ್ಸ್ ಅನ್ನ ಕೊಟ್ಟಿದ್ದಾರೆ. ಸೊ ಯಾಕೆ ಅಂದ್ರೆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಆಫ್ ಹೈಡ್ರೋಜನ್ ಇಸ್ 0 volts. ಇದು ನೀವು ಎಲೆಕ್ಟ್ರೋಡ್ ಕೆಮಿಸ್ಟ್ರಿನಲ್ಲಿ ಸ್ಟಡಿ ಮಾಡ್ತೀರಾ ನೀವು. ಸ್ಟ್ಯಾಂಡರ್ಡ್ ಹೈಡ್ರೋಜನ್ ಎಲೆಕ್ಟ್ರೋಡ್, hydrogen is taken as standard because it does not require any electric current. So option A correct ಆಗುತ್ತೆ. ZnO cannot be reduced to zinc by hydrogen under standard conditions. Option A is the right answer. ಯಾಕಂದ್ರೆ ಇದಕ್ಕೆ ನೆಗೆಟಿವ್ ವ್ಯಾಲ್ಯೂ, right? Zinc is more reactive than hydrogen. That's why hydrogen cannot reduce zinc oxide. ಗೊತ್ತಾಯ್ತಾ? Question number 20, option A is the right answer.